ನೋಡ್ರಿ, ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಹಿತ ಏನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಆಗೋ ಟೈಮ್ನಾಗೂ ಸಹಿತ ಗಾಂಧಿ ಮತ್ತು ನೆಹರು ಮಾಡಿದ ದೊಡ್ಡ ತಪ್ಪಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ಭಾರತ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಅವಾಗ ಭಾರತದ ವಿಭಜನೆ ಆಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಭವಿಷ್ಯ ಹೇಳಿದರು 1942. ಇವತ್ತೇನು ಘಟನೆಗಳು ಈ ದೇಶನಾಗ ನಡೀಲಾಕತ್ತಾವು, ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ 15 ಹಿಂದಿನ 2 ರಾತ್ರಿಗಳು ವಿಭಜನೆ ಟೈಮ್. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳಿಯಲ್ಲಿ ಸಿಕ್ಕು ಸಹ ತಮ್ಮ ಜೀವ ಕಳ್ಕೊಂಡ್ರು. ಇವತ್ತು ಕಾಶ್ಮೀರ, ಪಶ್ಚಿಮ ಬಂಗಾಳ, ಕೇರಳ ಮತ್ತು ಈ ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲವ್ ಜಿಹಾದು, ನಮ್ಮ ಹಿಂದೂ ಹೆಣ್ಮಕ್ಕಳನ್ನು, ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡುವಂಥದ್ದು, ಸಾಮೂಹಿಕ ಅತ್ಯಾಚಾರ ಮಾಡಿ ಹೊಳೆಯಲ್ಲಿ ಬಿಸಾಕೋದು, ಇದೆಲ್ಲ ನೋಡಿದ್ರೆ ಈ ಮುಸ್ಲಿಂ ಇವರು ಜನ ಈ ದೇಶನಾಗ ಇರುತ್ತಾನೆ, ನಮ್ಮ ದೇಶಕ್ಕೆ ಶಾಂತಿ ಇಲ್ಲ, ಇವರು ದೇಶ ಭಕ್ತಿ ಇಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದವ್ರನ್ನ ಸಹೋದರ ತಿಳ್ಕೊಂತ ಆ ಕುರಾಣದಾಗೆ ಬರೋದಿಲ್ಲ, ಮತ್ತು ಅವರು ಎಲ್ಲ ಕಾಫೀರ್ ಇರ್ತಾರೆ ನಮ್ಗೆ. ಹಿಂಗಿದ್ದಾಗ ಈ ಹೋರಾಟ ಇವತ್ತೇನಾರೆ ಈ 10 ವರ್ಷನಾಗ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಯಾರ ಅಂತ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ. ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ, ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ, ಹಿಂದೂಗಳ ಸರ್ವನಾಶ ಆಗ್ತದೆ. ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು, ಕೆಲವೊಂದು ಸ್ವಾಮಿಗಳು ಅದಾರ, ಒಂದು 2-3 ಮಂದಿ ಪ್ರೊಕರ್ ಸ್ವಾಮಿಗಳಿಲ್ಲಿ ಏನು ಹೇಳ್ತಾರೆ, ಇಸ್ಲಾಂ ಶಾಂತಿ ಧರ್ಮ, ಇಸ್ಲಾಂ ಮತ್ತು ಲಿಂಗಾಯತು ಸಮಾನವಾದಂಥ ವಿಚಾರವೇ. ಇವತ್ತು ಬೊಗಳ್ಬೇಕಲ್ಲ ಅವರು, ಶಾಂತಿ ಧರ್ಮ ಇವತ್ತು ಏನು ಮಾಡಾಕತ್ತದ, ಹಿಂದೂಗಳು ಯಾರದಾರ ಅನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಾಕತ್ತಾರೆ. ಅಷ್ಟೇ ಅಲ್ಲ, ಅವ್ರ ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿಯಾಗೆಲ್ಲ ಅವನು ಹೊಡಿತಾ ಇದ್ದಾರೆ. ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ? ಇಂಥ ಅಯೋಗ್ಯರಿಗೆ ಕೆಲವೊಂದು ಪೇಮೆಂಟ್ ಗಿರಾಕಿಗಳು, ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ, ಮಮತಾ ಬ್ಯಾನರ್ಜಿ, ಲಾಲು ಪ್ರಸಾದ್, ಮುಲಾಯಂ ಸಿಂಗ್ ಯಾದವ್, ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡಾಕತ್ತೀರಿ. ರಾಹುಲ್ ಗಾಂಧಿ ಮೂರ್ಖ ಅಮೇರಿಕಾದಾಗ ಹೋಗಿ ಭಾರತವನ್ನು ಟೀಕೆ ಮಾಡ್ತಾಯಿದ್ರು. ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ.